ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಿರ್ಮಲಾ ಗಣೇಶ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನನ್ನ ವಿಡಿಯೋ ನೋಡೋರು ತುಂಬ ಚೆನ್ನಾಗಿ ದೋಸೆ ಮಾಡಿದ್ದೀನಿ ಇವತ್ತು. ಅವರಿಗೆ ತುಂಬ ಹೆಲ್ಪ್ಫುಲ್ ಆಗ್ಬೋದು ಅಂತ ಭಾವಿಸ್ತಾ ಇದ್ದೀನಿ. ನಾವು ಕನ್ಸಿಸ್ಟೆನ್ಸಿ ಫಾಲೋ ಮಾಡಿದರೆ ದೋಸೆ ಚೆನ್ನಾಗಿ ಮೃದುವಾಗಿ ಬರುತ್ತೆ. ನೋಡ್ತಾ ಇರ್ಬೋದು, ನನ್ನ ದೋಸೆ ಕೂಡ ಚೆನ್ನಾಗಿ ಮೃದುವಾಗಿದೆ, ರುಚಿಯಾಗಿ ಇದೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. 5 ಗ್ಲಾಸ್ ಅಕ್ಕಿ ತೊಗೊತೀನಿ. ನೀವು ಯಾವ ಗ್ಲಾಸ್ ತೊಗೊತೀರಾ ಅದನ್ನು ಉಪಯೋಗಿಸಿ. ಅದೇ ಗ್ಲಾಸಿಂದ 5 ಗ್ಲಾಸು ಅಕ್ಕಿ ಮತ್ತು 1 ಗ್ಲಾಸು ಉದ್ದಿನಬೇಳೆ ನೀಟಾಗಿ ವಾಶ್ ಮಾಡಿರಿ 2 ಸಾರಿ. ಇದು ರೇಷನ್ ಅಕ್ಕಿನ ನಾನು ಉಪಯೋಗಿಸ್ತಾ ಇದ್ದೀನಿ. 5 ತಾಸು ನೆನೆಸಿದರೆ ಸಾಕು, ತುಂಬ ಚೆನ್ನಾಗಿ ನೆಂದಿರುತ್ತೆ. ರುಬ್ಬುವಾಗ ನಾವು ಕೋಲ್ಡ್ ನೀರನ್ನು ಉಪಯೋಗಿಸ್ತಾ ಇರ್ತೀನಿ. ನೀವು ಕೂಡ ಕೋಲ್ಡ್ ನೀರು ಉಪಯೋಗಿಸಿದರೆ ರುಚಿ ಚೆನ್ನಾಗಿ ಬರುತ್ತೆ. 1 ಹಿಡಿಯುವಷ್ಟು ಅನ್ನ ಹಾಕ್ಕೊತಾ ಇದ್ದೀನಿ. ಅನ್ನ ಹಾಕೋದ್ರಿಂದ ಮೃದುವಾಗಿರುತ್ತೆ ದೋಸೆ ಮತ್ತು ರುಚಿ ಕೂಡ ಇರುತ್ತೆ. ಮಧ್ಯಾಹ್ನ ದೋಸೆ ತಿನ್ನುವಾಗ ಬಾಕ್ಸ್ ತೊಗೊಂಡೋದಾಗ ಸ್ವಲ್ಪ ಹಾರ್ಡಾಗಿರುತ್ತೆ. ಅನ್ನ ಹಾಕೋದ್ರಿಂದ ಮೃದುವಾಗಿ ಬರುತ್ತೆ. ಬೇಕಾದರೆ ನೀವು ಅಬ್ಸರ್ವ್ ಮಾಡಿ ಟ್ರೈ ಮಾಡಿ ನೋಡಿ. ನಾನು ಇದೇ ರೀತಿ ಮಾಡ್ತಾ ಇರ್ತೀನಿ. ಕೋಲ್ಡ್ ನೀರು ಉಪಯೋಗಿಸಿ ಚೆನ್ನಾಗಿ ನೈಸ್ ರುಬ್ಕೊತಾ ಇದ್ದೀನಿ. ರುಬ್ಬಿಕೊಂಡ್ಮೇಲೆ ರಾತ್ರಿನೇ ಉಪ್ಪು ಮತ್ತು ಅಡುಗೆ ಸೋಡಾನ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಡೋದ್ರಿಂದ ಚೆನ್ನಾಗೇ ಬೆಳೆಯುತ್ತೆ, ಚೆನ್ನಾಗಿ ಮೃದುವಾಗಿ ಬರುತ್ತೆ. ಬೆಳಗ್ಗೆ ದೋಸೆ ಪಟ್ ಅಂತ ದೋಸೆ ಮಾಡಿಕೊಂಡು ಚಟ ತಿಂದ್ಕೋಬೋದು. ನೋಡ್ತಾ ಇರ್ಬೋದು, ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದೇ ಮಿಕ್ಸ್ ಮಾಡೋದ್ರಿಂದಲೇ ಚೆನ್ನಾಗಿ ಬೆಳಗ್ಗೆ ಬರೋದು. ಆದರೆ ಚಳಿಗಾಲದಲ್ಲಿ ಸ್ವಲ್ಪ ಮೇಲೆ ಬರೋದು ಕಡಿಮೆನೇ, ಆದರೆ ರುಚಿ ಮಾತ್ರ ಚೆನ್ನಾಗಿರುತ್ತೆ, ಡೌಟೇ ಇಲ್ಲ. ಚಳಿಗಾಲದಲ್ಲಿ ಸ್ವಲ್ಪ ದೋಸೆ ಇಟ್ಟು 2 ದಿನ ಆದರೂ ಹುಳಿ ಆಗೋದಿಲ್ಲ, ಮೇಲೆ ಇರೋದು ಇಲ್ಲ, ಆದರೆ ರುಚಿ ಮಾತ್ರ ಇರುತ್ತೆ. ಬೇಕಾದರೆ ಟೆಸ್ಟ್ ಮಾಡಿ ನೋಡಿ, ಚಳಿಗಾಲದಲ್ಲಿ ಬೆಳೆಯೋದಿಲ್ಲ. ದೋಸೆ ಹಂಚ ಮೇಲೆ ಹಾಕ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಹಾಗೆ ಸ್ವಲ್ಪ ಟೇಸ್ಟ್ ಕೊಡೋಣ ಅಂತ ಕೊತ್ತಂಬರಿ ಸೊಪ್ಪು, ಕ್ಯಾರೆಟು ಇತ್ತು, ಅದನ್ನು ತುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. ನೆನ್ನೆ ಹೋಟೆಲ್ಗೆ ಹೋಗಿದ್ವಿ, ಈ ಥರ ಟೇಸ್ಟ್ ಮಾಡಿಕೊಟ್ಟಿದ್ರು. ಅದನ್ನು ನೋಡಿ ನನಗೆ ಟೇಸ್ಟ್ ಇದೆ, ನಮ್ಮ ಮನೆಯಲ್ಲೂ ಕೂಡ ಮಾಡ್ಬೋದು ಅಂತ ಹೇಳಿ ನಾನು ಕೂಡ ಇದೇ ರೀತಿ ಟ್ರೈ ಮಾಡಿದೆ. ಆದರೂ ಚೆನ್ನಾಗಿ ಬಂದಿದೆ. ಬೆಳಗ್ಗೆ ಹೊಟ್ಟೆ ತುಂಬ ದೋಸೆ ತಿಂದಿದ್ದೀನಿ ಇವತ್ತು. ಅನ್ನದಲ್ಲೂ ಕೂಡ ಮಾಡ್ಬೋದು ಅಂತ ನಾನು ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ಎಲ್ಲರಿಗೂ ಅರ್ಥ ಆಗಿದೆ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಖಂಡಿತ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು, ಒಂದು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂಥ ಬಡವರ ಚಾನಲ್ಗೆ ಸಪೋರ್ಟ್ ಮಾಡುವ ಮೂಲಕ ಬರ್ತೀರಾ ಎಂದು ಭಾವಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಈಸಿಯಾಗಿರುವಂಥ ರೆಸಿಪಿ ತೊಗೊಂಬರ್ತೀನಿ.